ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ದಿನಾಂಕ 2 ನವೆಂಬರ್ 2025ರಂದು ನಡೆದಂತಹ ಕೆಸೆಟ್ ಪರೀಕ್ಷೆಯ ಪೇಪರ್ 2 ವಾಣಿಜ್ಯಶಾಸ್ತ್ರ ಅಥವಾ ಕಾಮರ್ಸ್ ವಿಷಯದ ಕೀ ಉತ್ತರಗಳನ್ನ ನೋಡೋಣ. ಸೊ ನೀವೀಗ ನೋಡ್ತಿರ್ಬೋದು, ನಾನು ಈಗ ಸಾಲ್ವ್ ಮಾಡುತ್ತಿರುವಂತಹ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ D1 ಆಗಿದೆ. ನಿಮ್ಮ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ A1, B1, C1, D1 ಇದರಲ್ಲಿ ಯಾವುದಾದ್ರೂ ಆಗಿರ್ಬೋದು. ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳು ಸೇಮ್ ಇರುವುದರಿಂದ ಈಗ ನಾನು ಹೇಳುತ್ತಿರುವಂತಹ ಕೀ ಉತ್ತರಗಳನ್ನು ಸಹ ನೀವು ರೆಫರೆನ್ಸ್ಗಾಗಿ ನೋಡ್ಬೋದು. ಆಮೇಲೆ ಈಗ ಹೇಳುತ್ತಿರುವಂತಹ ಕೀ ಉತ್ತರಗಳು ಅಫಿಷಿಯಲ್ ಕೀ ಉತ್ತರಗಳು ಅಲ್ಲ, ಅಂದರೆ ಇಲಾಖೆಯಿಂದ ಬಿಟ್ಟಂಥ ಅಧಿಕೃತ ಕೀ ಉತ್ತರಗಳು ಅಲ್ಲ. ಸೊ ಹಾಗಾಗಿ ನೀವು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದೀರಾ ಅಂತ ಜಸ್ಟ್ ಅಂದಾಜು ಮಾಡಲಿಕ್ಕೆ ಈ ಒಂದು ಉತ್ತರಗಳನ್ನ, ಅಂದರೆ ಈಗ ಹೇಳುತ್ತಿರುವಂಥ ಕೀ ಉತ್ತರಗಳನ್ನ ನೀವು ನೋಡ್ಬೋದು. ಈಗಾಗಲೇ ಜನರಲ್ ಪೇಪರ್ಗೆ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ, ನೀವು ಅವುಗಳನ್ನ ನೋಡ್ಬೋದು ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಒಂದು ಹೊಂದಿಸಿ ಬರೆಯಿರಿ ಪ್ರಶ್ನೆ ಆಗಿದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಅಲ್ಲಿರುವಂಥದ್ದು A4, B3, C2, D1 ಅನ್ನುವಂಥದ್ದು. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಒಂದು ಪ್ರತಿಪಾದನೆ ಮತ್ತು ಕಾರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ. ಸೊ ಹಾಗಾಗಿ ಇದಕ್ಕೆ ಒಂದು ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಅಲ್ಲಿ ಇರುವಂಥದ್ದು ಅಸರ್ಷನ್ ಮತ್ತು ರೀಸನಿಂಗ್ ಎರಡೂ ತಪ್ಪಾಗಿವೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3ಕ್ಕೆ ನೋಡೋಣ. 3ರ ಉತ್ತರಗಳನ್ನ ನೋಡೋಣ. ಬಹುಮತದ ನಿಯಮವು ಯಾವ ಪ್ರಮುಖ ಪ್ರಕರಣದಲ್ಲಿ ಪ್ರಸಿದ್ಧ ತತ್ವವಾಗಿ ಗುರುತಿಸಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಅಲ್ಲಿ ಇರುವಂಥದ್ದು. ಓಕೆ, ನೆಕ್ಸ್ಟ್ DI ಅನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ 4ರಲ್ಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಅಲ್ಲಿರುವಂಥದ್ದು ಡೈರೆಕ್ಟರ್ ಐಡೆಂಟಿಫಿಕೇಷನ್ ನಂಬರ್. ನೆಕ್ಸ್ಟ್ 5ನೇ ಪ್ರಶ್ನೆಯನ್ನು ನೋಡೋಣ. ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆಗೆ ಸಂಬಂಧಿಸಿದ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಇದು ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಅಲ್ಲಿ ಇರುವಂಥದ್ದು ಅವನ ಅಥವಾ ಅವಳ ಸ್ವಂತ ಹೆಸರಿನಲ್ಲಿ ಇನ್ಸ್ಟ್ರೂಮೆಂಟ್ ಮೇಲೆ ಮೊಕದ್ದಮೆ ಹೂಡಬಹುದು ಅಂತ ಇದೆ. ಓಕೆ, ಸೊ 6ನೇ ಪ್ರಶ್ನೆಯನ್ನು ನೋಡೋಣ. ಡಾಕ್ಟ್ರಿನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್ ಕಾರ್ಯನಿರತವಾಗಿದೆ ಎಂದರೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅಲ್ಲಿರುವಂಥದ್ದು ಕೇವಲ B ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಹೊಂದಿಸಿ ಬರೆಯಿರಿ ಪ್ರಶ್ನೆ ಆಗಿದೆ ಇದು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಅಲ್ಲಿ ಇರುವಂಥದ್ದು. ಓಕೆ, A3, B1, C4, D2 ಅನ್ನುವಂಥದ್ದು. 8ನೇ ಪ್ರಶ್ನೆಯನ್ನು ನೋಡಿ. ಸೆಕ್ಷನ್ 23ರ ಪ್ರಕಾರ ಡಾಕ್ಟ್ರಿನ್ ಆಫ್ ಪಬ್ಲಿಕ್ ಪಾಲಿಸಿ ಏನನ್ನು ಹೇಳುತ್ತದೆ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಅಲ್ಲಿರುವಂಥದ್ದು B ಮಾತ್ರ. 9ನೇ ಪ್ರಶ್ನೆಯನ್ನು ನೋಡಿ. ಸರಕು ವಿಕ್ರಯ ಕಾಯ್ದೆಯ ಪ್ರಕಾರ ನೆಮೋ ಡೇಟ್ ಕೋಡ್ ನಾನ್ ಹ್ಯಾಬಿಟ್ ಎಂದರೇನು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ನಲ್ಲಿ ಇರುವಂಥದ್ದು ಯಾರೂ ತಮ್ಮ ಸ್ವಂತ ಹಕ್ಕಿಗಿಂತ ಉತ್ತಮ ಹಕ್ಕನ್ನು ವರ್ಗಾಯಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನೋಡಿ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು ಫ್ರಾಂಚೈಸಿಂಗ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 11ನೇ ಪ್ರಶ್ನೆ. ಶ್ರೀ ಎಯವರು ಭಾರತದ ನಿವಾಸಿಯಾಗಿದ್ದು ಒಂದು ಲಾಟ್ರಿಯಲ್ಲಿ ರೂಪಾಯಿ 10,000ಗಳನ್ನು ಗೆಲ್ಲುತ್ತಾರೆ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಅಲ್ಲಿರುವಂಥದ್ದು ಸೆಕ್ಷನ್ 194B ಅಡಿಯಲ್ಲಿ 30% ದರದಲ್ಲಿ
ತೆರಿಗೆಯನ್ನು ಕಡಿತಗೊಳಿಸಲಾಗುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್ 12ನೇ ಪ್ರಶ್ನೆ, ICDS 8 ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಲ್ಲಿರುವಂಥದ್ದು ಸೆಕ್ಯೂರಿಟಿಗಳು. ಓಕೆ, ನೆಕ್ಸ್ಟ್ 13ನೇ ಪ್ರಶ್ನೆಯನ್ನು ನೋಡೋಣ. ಸೊ 13ನೇ ಪ್ರಶ್ನೆ, ಆದಾಯ ತೆರಿಗೆ ಕಾಯ್ದೆ 1961ರ ಸೆಕ್ಷನ್ 60ರ ಪ್ರಕಾರ ಯಾವಾಗ ಆದಾಯವನ್ನು ಕ್ಲಬ್ ಮಾಡಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಅಲ್ಲಿರುವಂಥದ್ದು ಆದಾಯವನ್ನು ನೀಡುವ ಸ್ವತ್ತನ್ನು ಆದಾಯವನ್ನು ಹಸ್ತಾಂತರಿಸದೆ ವರ್ಗಾವಣೆ ಮಾಡುವುದು ಅನ್ನುವಂಥದ್ದು. ನೆಕ್ಸ್ಟ್ 14ನೇ ಪ್ರಶ್ನೆಯನ್ನು ನೋಡೋಣ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು A3 B4 C2 D1 ಅನ್ನುವಂಥದ್ದು. 15ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಪ್ರಗತಿಪರ ತೆರಿಗೆಯಲ್ಲ ಅಥವಾ ತೆರಿಗೆಗಳಲ್ಲ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ಅಲ್ಲಿರುವಂಥದ್ದು ಎ ಮಾತ್ರ ಅನ್ನುವಂಥದ್ದು. ನೆಕ್ಸ್ಟ್ 16ನೇ ಪ್ರಶ್ನೆಯನ್ನು ನೋಡಿ. ಹೇಳಿಕೆ ಎ ಮತ್ತು ಹೇಳಿಕೆ ಬಿ ಅಂತ ಇದೆ. ಸೊ ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಆಯ್ಕೆಯನ್ನು ಗುರುತಿಸಿರಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಅಲ್ಲಿರುವಂಥದ್ದು ಎ ಮತ್ತು ಬಿ ಎರಡೂ ತಪ್ಪಾಗಿವೆ ಅನ್ನುವಂಥದ್ದು. ನೆಕ್ಸ್ಟ್ 17ನೇ ಪ್ರಶ್ನೆ, ಆದಾಯ ತೆರಿಗೆ ಕಾಯ್ದೆ 1961ರ ಸೆಕ್ಷನ್ 270A ಮತ್ತು 270A8 ರಡಿಯಲ್ಲಿ ಆದಾಯದ ಕುರಿತು ಕಡಿಮೆ ಆದಾಯ ವರದಿ ಮತ್ತು ತಪ್ಪು ವರದಿಗಾಗಿ ವಿಧಿಸಬಹುದಾದ ದಂಡದ ಪ್ರಮಾಣ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 17ನೇದು ಆಪ್ಷನ್ ನಂಬರ್ 4ನಲ್ಲಿದೆ ಬಿ ಮತ್ತು ಸಿ ಮಾತ್ರ ಅಂತ ಇದೆ. ಓಕೆ, ನೆಕ್ಸ್ಟ್ 18ನೇ ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆಯಿರಿ ಪ್ರಶ್ನೆ ಆಗಿದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ಅಲ್ಲಿರುವಂಥದ್ದು A3 B1 C2 D4 ಅನ್ನುವಂಥದ್ದು. ನೆಕ್ಸ್ಟ್ 19ನೇ ಪ್ರಶ್ನೆಯನ್ನು ನೋಡೋಣ. ವ್ಯವಹಾರ ಆದಾಯವನ್ನು ಹೊಂದಿರುವ ವ್ಯಕ್ತಿಯು ಆದಾಯ ತೆರಿಗೆ ರಿಟರ್ನ್ ಅನ್ನು ಮಾಡಲು ಈ ಕೆಳಗಿನ ಯಾವ ITR ಫಾರ್ಮನ್ನು ಬಳಸುತ್ತಾನೆ ಅಂತ ಹೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ಅಲ್ಲಿರುವಂಥದ್ದು ITR 3 ಅನ್ನುವಂಥದ್ದು. ನೆಕ್ಸ್ಟ್ 20ನೇ ಪ್ರಶ್ನೆಯನ್ನು ನೋಡೋಣ. ಮೌಲ್ಯಮಾಪನದಿಂದ ತಪ್ಪಿಸಿಕೊಂಡ ಆದಾಯವು ಆದಾಯ ತೆರಿಗೆ ಕಾಯ್ದೆ 1961ರ ಸೆಕ್ಷನ್ ಡ್ಯಾಶ್ ರಡಿಯಲ್ಲಿ ಒಳಗೊಂಡಿರುತ್ತದೆ ಅಂತ ಕೇಳಿದ್ದಾರೆ. ಸೊ 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ಅಲ್ಲಿರುವಂಥದ್ದು 147 ಅಥವಾ 147. ನೆಕ್ಸ್ಟ್ 21ನೇ ಪ್ರಶ್ನೆಯನ್ನು ನೋಡೋಣ. 21ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿ ಇದೆ. ಓಕೆ, A2 B1 C4 D3 ಅನ್ನುವಂಥದ್ದು. ನೆಕ್ಸ್ಟ್ 22ನೇ ಪ್ರಶ್ನೆ ನೋಡೋಣ. ಇದು ಸಹ ಒಂದು ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆ ಆಗಿದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿರುವಂತಹ ಆಪ್ಷನ್ ಕರೆಕ್ಟ್ ಆಗಿದೆ. A2 B1 C4 D3. ನೆಕ್ಸ್ಟ್ 23ನೇ ಪ್ರಶ್ನೆ. ಒಂದು ವೇಳೆ ಯಾವುದೇ ಒಂದು ಕಂಪನಿಯು ಫಿಮಾದ ನಿಬಂಧನೆಗಳನ್ನು ವಿದೇಶಿ ವಿನಿಮಯದ ಮಿತಿಯನ್ನು ಪೂರ್ವಾನುಮತಿಯಿಲ್ಲದೆ ಮೀರುವ ಮೂಲಕ ಉಲ್ಲಂಘಿಸಿದರೆ ವಿಧಿಸಬಹುದಾದ ಗರಿಷ್ಠ ವಿತ್ತೀಯ ದಂಡವೆಷ್ಟು ಅಂತ ಕೇಳಿದ್ದಾರೆ. ಸೊ 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ನಲ್ಲಿರುವಂಥದ್ದು ಉಲ್ಲಂಘನೆಯಲ್ಲಿ ಒಳಗೊಂಡಿರುವ ಮೊತ್ತದ 3 ಪಟ್ಟು ಹಣದವರೆಗೆ ಅಂತ ಇದೆ. ಓಕೆ, 23ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 1 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಅಲ್ಲಿದೆ ನೋಡಿ. ಓಕೆ, MSMEಗಳಿಗೆ ಸುಂಕೇತರ ಅಡೆತಡೆಗಳನ್ನು ನಿಭಾಯಿಸಲು ಮತ್ತು ಜಾಗತಿಕ ಮಾರುಕಟ್ಟೆಗಳಲ್ಲಿ ಪ್ರವೇಶ ಪಡೆಯಲು ಸಹಾಯ ಮಾಡುವುದು ಅನ್ನುವಂಥದ್ದು. ನೆಕ್ಸ್ಟ್ 25ನೇ ಪ್ರಶ್ನೆಯನ್ನು ನೋಡೋಣ. 25ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವ ವ್ಯಾಪಾರ ಸಂಘಟನೆಯ ವಿವಾದ ಇತ್ಯರ್ಥ ಸಂಸ್ಥೆಯ ಪ್ರಮುಖ ಕಾರ್ಯವಾಗಿದೆ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ನಲ್ಲಿರುವಂಥದ್ದು ವಿಶ್ವ ವ್ಯಾಪಾರ ಸಂಘಟನೆಯ
ಸದಸ್ಯರ ನಡುವೆ ವ್ಯಾಪಾರ ವಿವಾದಗಳನ್ನು ಬಗೆಹರಿಸುವುದು ಅನ್ನುವಂಥದ್ದು. ನೆಕ್ಸ್ಟ್ 26ನೇ ಪ್ರಶ್ನೆ, ರೆಮಂಡ್ ವೆರ್ನಾನ್ ರವರ ಉತ್ಪನ್ನ ಜೀವಚಕ್ರದ ಪ್ರಕಾರ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ನಲ್ಲಿ ಇರುವಂಥದ್ದು. ಓಕೆ, ಹೊಸ ಉತ್ಪನ್ನಗಳನ್ನು ಮುಂದುವರಿದ ರಾಷ್ಟ್ರಗಳಲ್ಲಿ ಪ್ರಥಮ ಬಾರಿಗೆ ಉತ್ಪಾದಿಸಲಾಗುತ್ತದೆ ಮತ್ತು ಅನುಭೋಗಿಸಲಾಗುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್ 27ನೇ ಪ್ರಶ್ನೆಯನ್ನು ನೋಡೋಣ. ಹೇಳಿಕೆ 1 ಅಂತ ಕೊಟ್ಟಿದ್ದಾರೆ ಮತ್ತು ಹೇಳಿಕೆ 2 ಅಂತ ಕೊಟ್ಟಿದ್ದಾರೆ, ಹೇಳಿಕೆ 3 ಅಂತ ಕೊಟ್ಟಿದ್ದಾರೆ. ಮೇಲಿನ ಹೇಳಿಕೆಗಳನ್ನು ಆಧರಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ನಲ್ಲಿ ಇರುವಂಥದ್ದು. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ, ಹೇಳಿಕೆ 3 ತಪ್ಪಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ 28ನೇ ಪ್ರಶ್ನೆಯನ್ನು ನೋಡೋಣ. 28ನೇ ಪ್ರಶ್ನೆಯೂ ಸಹ ಹೇಳಿಕೆ 1, ಹೇಳಿಕೆ 2 ಮತ್ತು ಹೇಳಿಕೆ 3 ಎಂಬ ಪ್ರಶ್ನೆಗಳಿಗೆ ಸರಿಯಾಗಿದೆ ಅಥವಾ ಕೇಳಲಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ನಲ್ಲಿರುವಂಥದ್ದು. ಹೇಳಿಕೆ 1 ಮತ್ತು 2 ಸರಿಯಾಗಿವೆ, ಹೇಳಿಕೆ 3 ತಪ್ಪಾಗಿದೆ ಅನ್ನುವಂಥದ್ದು. 29ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಬಂಡವಾಳದ ಹರಿವಿನ ವಿಧಗಳನ್ನು ಅತಿ ಹೆಚ್ಚು ಸ್ಥಿರವಾಗಿರುವುದರಿಂದ ಅತ್ಯಂತ ಹೆಚ್ಚು ಅಸ್ಥಿರವಾಗಿರುವ ರೀತಿಯಲ್ಲಿ ಕ್ರಮವಾಗಿ ಬರೆಯಿರಿ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿರುವಂಥದ್ದು 1, 4, 2 ಮತ್ತು 3. ನೆಕ್ಸ್ಟ್ 30ನೇ ಪ್ರಶ್ನೆಯನ್ನು ನೋಡೋಣ. ಕಂಪನಿ ಕಾಯ್ದೆ 2013ರ ಅಡಿಯಲ್ಲಿ CSR ಸಮಿತಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿ ಇರುವಂಥದ್ದು A, B ಮತ್ತು C ಎಲ್ಲವೂ ಸರಿಯಾಗಿದೆ ಅನ್ನುವಂಥದ್ದು. 31ನೇ ಪ್ರಶ್ನೆಯನ್ನು ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು ಮಾದರಿ ವಿಧಾನವನ್ನು ಉಲ್ಲೇಖಿಸುತ್ತಿದ್ದು ಅದರ ಭಾಗವಹಿಸುವವರ ಪ್ರಮುಖ ಗುಂಪು ಸಂಶೋಧನಾ ಅಧ್ಯಯನಕ್ಕಾಗಿ ಪ್ರಾರಂಭಿಕವಾಗಿ ಮಾದರಿಯನ್ನು ತೆಗೆದುಕೊಳ್ಳುತ್ತದೆ, ಇತರ ಸಂಭಾವ್ಯ ಭಾಗಿಸುವವರನ್ನು ನೇಮಿಸಿಕೊಳ್ಳಲಾಗುತ್ತದೆ ಅಥವಾ ಶಿಫಾರಸು ಮಾಡುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ಅಲ್ಲಿ ಇರುವಂಥದ್ದು ಸ್ನೋಬಾಲ್ ಮಾದರಿ ಅನ್ನುವಂಥದ್ದು. ನೆಕ್ಸ್ಟ್ 32ನೇ ಪ್ರಶ್ನೆ. ಒಂದು ವೇಳೆ ಪಾಲುದಾರನು ನಿವೃತ್ತರಾಗುವ ಸಂದರ್ಭದಲ್ಲಿನ ಗುಡ್ ವಿಲ್ ಅನ್ನು ರಿಟರ್ನ್ ಆಫ್ ಮಾಡಬೇಕಾದರೆ ಉಳಿದ ಪಾಲುದಾರರ ಬಂಡವಾಳ ಖಾತೆಗಳನ್ನು ಡ್ಯಾಶ್ದಲ್ಲಿ ಡೆಬಿಟ್ ಮಾಡಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿರುವಂಥದ್ದು ತ್ಯಾಗದ ಅನುಪಾತ. ನೆಕ್ಸ್ಟ್ 33ನೇ ಪ್ರಶ್ನೆ. ಷೇರುಗಳ ವಿತರಣೆಯ ಸಂದರ್ಭದಲ್ಲಿ ಪಡೆಯಲಾದ ಪ್ರೀಮಿಯಂ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ನಲ್ಲಿರುವಂಥದ್ದು ಬಂಡವಾಳ ಸ್ವೀಕೃತಿ. ನೆಕ್ಸ್ಟ್ 34ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ಸೀಮಾಂತ ವೆಚ್ಚದ ಊಹೆಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿರುವಂಥದ್ದು A ಮತ್ತು B ಮಾತ್ರ. ಹಾಗೆ 35ನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಪಟ್ಟಿಯ ಲಾಭ ಪರಿಮಾಣ ಅನುಪಾತವನ್ನು ಲೆಕ್ಕಾಚಾರ ಮಾಡಿರಿ ಅಂತ ಹೇಳಿದ್ದಾರೆ. ಸೊ 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ಅಲ್ಲಿರುವಂಥದ್ದು 40%. ಓಕೆ, ಸೊ ಇದುವರೆಗೂ ನಾವು ಪ್ರಶ್ನೆ 1ರಿಂದ 35ರವರೆಗಿನ ಕೀ ಉತ್ತರಗಳನ್ನ ನೋಡಿದ್ದೇವೆ. ಇನ್ನು ಮುಂದೆ ಬರುವಂತಹ ಪ್ರಶ್ನೆಗಳ ಕೀ ಉತ್ತರಗಳನ್ನ ಪಾರ್ಟ್ 2 ಹಾಗೂ ಪಾರ್ಟ್ 3 ವಿಡಿಯೋಗಳಲ್ಲಿ ನೋಡೋಣ. ಆವಾಗಲೇ ಹೇಳ್ದಂಗೆ ಇವು ಜಸ್ಟ್ ನಾವು ಹೇಳುತ್ತಿರುವಂಥ ಕೀ ಉತ್ತರಗಳು, ಇಲಾಖೆಯಿಂದ ಬಂದಂಥ ಅಧಿಕೃತವಾದ ಕೀ ಉತ್ತರಗಳು ಅಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.